ಹಾಯ್ ಹಲೋ ನಮಸ್ಕಾರ. ನಾನ್ ನಿಮ್ಮ ರೂಪ ರಮೇಶ್ ಕನ್ನಡ ವ್ಲಾಗ್ಸ್ ಇಂದ ಇವತ್ತು ಇನ್ನೊಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ. ನಾನಿವತ್ತು ಒಂದು ಇನ್ಫಾರ್ಮೇಶನ್ ವಿಡಿಯೋನ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನಿಮ್ಮೆಲ್ರಿಗೂ ಗೊತ್ತಿದೆ HSRP ನಂಬರ್ ಪ್ಲೇಟ್ ನ ಹಳೆ ಗಾಡಿಗಳಿಗೆ ಎಲ್ಲರೂ ಹಾಕಿಸ್ಕೋಬೇಕಂತ ಹೇಳ್ಬಿಟ್ಟು ರೂಲ್ ಕೂಡ ಬಂದಿದೆ. ಹಾಗೆ ನಾನ್ ಮಾಡಿದ ತಪ್ಪನ್ನ ನಂಬರ್ ಪ್ಲೇಟ್ ಹಾಕ್ಸುವಾಗ ನೀವು ಯಾರು ಮಾಡಬಾರ್ದಂತ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನಿಮ್ಗೂ ಕೂಡ ಹೆಲ್ಪ್ಫುಲ್ ಆಗ್ಬೋದು ಅಂತ. ಯಾಕಂದ್ರೆ ಎಲ್ಲಾರ ಮನೆಗಳು ಗಾಡಿಗಳು ಇದ್ದೇ ಇರುತ್ತೆ. ಓಲ್ಡ್ ಗಾಡಿಗಳಿಗೆ ನಂಬರ್ ಪ್ಲೇಟ್ ಚೇಂಜ್ ಮಾಡಿಸ್ಲೇಬೇಕಾಗುತ್ತೆ. ಅದಕ್ಕೆ ನಾನು ಮಾಡಿದ ತಪ್ಪನ್ನ ನೀವು ಯಾರು ಮಾಡಬೇಡಿ ಅಂತ ಅದಕ್ಕೋಸ್ಕರ ನಾನು ಈ ವಿಡಿಯೋನ ನಾನು ನಿಮ್ಮ ಹತ್ರ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಮೀನ್ಸ್ ನಾನು ನಂಬರ್ ಪ್ಲೇಟ್ಗೆ ಆನ್ಲೈನ್ ಮುಖಾಂತರ ನಾನು ಎಲ್ಲ ಫಿಲ್ಅಪ್ ಮಾಡ್ಬಿಟ್ಟು ಆರ್ಡರ್ ಪ್ಲೇಸ್ ಮಾಡಿದ್ದೆ. ನನಗೆ ಬಂದ್ಬಿಟ್ಟು ಅಮೌಂಟ್ ಬಂದ್ಬಿಟ್ಟು 553 ರುಪೀಸ್ ನನಗೆ ಅಮೌಂಟ್ ಪೇ ಮಾಡಿದೆ ಫೋನ್ ಪೇ ಮುಖಾಂತರ. ಇದು ಬಂದ್ಬಿಟ್ಟು ನನಗೆ ಸುಜುಕಿ ಆಕ್ಸೆಸ್ ಗಾಡಿಗೆ ನನಗೆ ಡೇಟ್ ಮತ್ತೆ ಟೈಮ್ ನ ಫಿಕ್ಸ್ ಮಾಡಿಕೊಟ್ಟಿದ್ರು. ಮೀನ್ಸ್ ನನಗೆ ಮಧ್ಯಾಹ್ನ 12 ಗಂಟೆಗೆ ನಾನು ಟೈಮ್ ನ ಫಿಕ್ಸ್ ಮಾಡ್ಕೊಂಡಿದ್ದೆ. ಹಾಗೆ 23ನೇ ತಾರೀಕು ಈ ತಿಂಗಳು 23ನೇ ತಾರೀಕು ಫೆಬ್ರವರಿ ಈ ತಿಂಗಳು ಮಧ್ಯಾಹ್ನ 12 ಗಂಟೆಗೆ ನಾನು ಶಾಂತಿನಗರದಲ್ಲಿ ಇರುವಂತ ಸುಜುಕಿ ಆಕ್ಸೆಸ್ ಶೋರೂಮ್ ಅಲ್ಲಿ ನಂದು ನಂಬರ್ ಪ್ಲೇಟ್ ನ ಹಾಕಿಸ್ಕೊಂಡೆ. ನಾನು ಅವತ್ತು ಬೆಳಗ್ಗೆ ಗಡಿಬಿಡಿಲಿ ಏನ್ ಮಾಡ್ಕೊಂಡೆ ಅಂದ್ರೆ ಇಲ್ಲ 12 ಗಂಟೆಗೆ ಹೋಗ್ಬೇಕು, ಯಾಕಂದ್ರೆ ಟೈಮ್ ಸ್ಲಾಟ್ ಕೂಡ ಕೊಟ್ಬಿಟ್ಟಿದ್ದಾರೆ. 12 ಗಂಟೆಗೆ ಹೋಗ್ಬೇಕು, ಇನ್ನಾದ್ರೂ ಮೇಲ್ ಏನಾದ್ರೂ ಹೋದ್ರೆ ಆಮೇಲೆ ನಂಬರ್ ಪ್ಲೇಟ್ ಹಾಕ್ತಾರೋ ಇಲ್ವೋ ಅಂತ ಹೇಳ್ಬಿಟ್ಟು ನಾನು ಅದಕ್ಕೆ ಅವತ್ತು ಏನ್ ಮಾಡಿದೆ, ಗಡಿಬಿಡಿಲಿ 12 ಗಂಟೆಗೆ ಹೋಗ್ಬೇಕು, 12 ಗಂಟೆಗೆ ಮೇಲ್ ಆಗ್ಬಿಟ್ರೆ ಟೈಮ್ ಆಗ್ಬಿಟ್ರೆ, ಯಾಕಂದ್ರೆ ಸ್ಲಾಟ್ 12 ಗಂಟೆಗೆ ಕೊಟ್ಟಿದ್ರಲ್ವಾ ನನ್ಗೆ, ಇನ್ನು 12 ಗಂಟೆ ಆದ್ಮೇಲೆ ನಾನ್ ಲೇಟ್ ಆಗಿ ಹೋದ್ರೆ ಆಮೇಲೆ ನಂಬರ್ ಪ್ಲೇಟ್ ಏನಾದ್ರೂ ಹಾಕಲ್ವೇನೋ ಅಂತ ಹೇಳ್ಬಿಟ್ಟು ಗಡಿಬಿಡಿ ಮಾಡ್ಕೊಂಡು 12 ಗಂಟೆಗೆ ಇನ್ನು 5-10 ನಿಮಿಷ ಇತ್ತು. ಅಷ್ಟರಲ್ಲಿ ನಾನು ಹೋಗ್ಬಿಟ್ಟು ಅಲ್ಲಿ ರೀಚ್ ಆಗಿದ್ದೆ. ಆಮೇಲೆ ಕೇಳಿದೆ, ಇಲ್ಲ ಮೇಡಮ್ ಇನ್ನು ನಂಬರ್ ಪ್ಲೇಟ್ಸ್ ಬಂದಿದೆ ಇವಾಗ ತಾನೆ, ಒಂದ್ 10 ಮಿನಿಟ್ಸ್ ವೆಯ್ಟ್ ಮಾಡಿ ಅಂತ ಹೇಳಿದ್ರು. ಆಯ್ತು ಅನ್ಕೊಂಡೆ. ಆಮೇಲೆ ನನಗೆ ಅಲ್ಲಿ ಶೋರೂಮ್ ಅಲ್ಲಿ ಹೇಳಿದ್ರು, ಮೇಡಮ್ ನಾನು ಹೇಳ್ದೆ, ಸರ್ ಇವಾಗ 12 ಗಂಟೆ ಆಗೋಗಿದೆ, ಏನಾದ್ರು ಟೈಮ್ ಲೇಟ್ ಆಗೋಯ್ತಾ ಅಂತ. ಇಲ್ಲ ಮೇಡಮ್, ಯಾಕಂದ್ರೆ ಆ ಡೇಟ್ ಕೊಟ್ಟಿರೋದು ಮತ್ತೆ ಟೈಮಿಂಗ್ಸ್ ಕೊಟ್ಟಿರ್ತಾರಲ್ಲ, ಎಕ್ಸಾಕ್ಟ್ ಆಗಿ ಅದಕ್ಕೆ ಹೋಗ್ಬಿಟ್ಟು ರೆಸ್ಟ್ ಮಾಡ್ಕೊಳಕ್ ಹೋಗ್ಬೇಡಿ. ಯಾಕಂದ್ರೆ ಆ ಡೇಟ್ ಕೊಟ್ಟಿರೋದು ಅವತ್ತಾನೆ ಡೆಲಿವರಿ ಆಗಿರುತ್ತೆ ಶೋರೂಮ್ ಗಳಿಗೆ ನಂಬರ್ ಪ್ಲೇಟ್ಸ್. ಹಾಗೆ ನಾನೇನ್ ಮಾಡಿದೆ ಅಂದ್ರೆ ಅದೇ 12 ಗಂಟೆಗೆ ಅಲ್ವಾ ಅಂತ ಹೇಳ್ಬಿಟ್ಟು ಬೇಗ ಬೇಗ ಹೋಗಿ ಇದ್ ಮಾಡಿದೆ. ಅವಾಗ ಶೋರೂಮ್ ಅವ್ರು ಏನಂತ ಹೇಳಿದ್ರೆ, ಏನಿಲ್ಲ ಮೇಡಮ್ ಹಂಗಂತ ಏನಿಲ್ಲ, ನೀವು 12 ಗಂಟೆಗೆ ಅಂದ್ರೆ 12 ಗಂಟೆಗೆ ಬರ್ಬೇಕಂತ ಏನಿಲ್ಲ, ನೀವು ನೆಕ್ಸ್ಟ್ ಡೇ ಬಂದ್ರು ಆರಾಮಾಗಿ ನೀವು ನಂಬರ್ ಪ್ಲೇಟ್ ನ ಹಾಕಿಸ್ಕೋಬಹುದು ಅಂತ ಹೇಳ್ಬಿಟ್ಟು. ನಾನು ಹೋಗಿದ್ದಾಗ ಅವಾಗ ತಾನೇ ಡೆಲಿವರಿ ಆಗಿತ್ತು. ಸುಮಾರು ನಂಬರ್ ಪ್ಲೇಟ್ಸ್ ಇತ್ತು. ಅದ್ರಲ್ಲೇ ಹುಡುಕಾಡ್ತಾ ಇದ್ವಿ. ಅದ್ರಲ್ಲೇ ನಂಗೆ ಒಂದು ಹಾಫ್ ಅನ್ ಅವರ್ ಟೈಮ್ ವೇಸ್ಟ್ ಅಂತ ಆಯ್ತಂತಾನೆ ಹೇಳ್ಬೋದು. ಯಾಕಂದ್ರೆ ನಾನು ಆ ಟೈಮ್ಗೆನೆ ಎಕ್ಸಾಕ್ಟ್ ಆಗಿ, ಇವಾಗ ನೀವು ಅನ್ಕೊಂಡಿರ್ತೀರಾ, ನೀವು ಕೂಡ ಆನ್ಲೈನ್ ಮುಖಾಂತರ ಬುಕ್ ಮಾಡಿರ್ತೀರಾ, ಟೈಮ್ ಸ್ಲಾಟ್ ನ ಬುಕ್ ಮಾಡೋ ಅದೇ ಅಯ್ಯೋ ಇಷ್ಟು ಗಂಟೆಗೆ ಹೋಗ್ಬೇಕು, ಇಷ್ಟು ಗಂಟೆಗೆ ಲೇಟ್ ಆಗ್ಬಿಟ್ರೆ ಆಮೇಲೆ ನಮ್ಗೆ ಎಲ್ಲಿ ನಂಬರ್ ಪ್ಲೇಟ್ ಸಿಗುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು ಗಡಿಬಿಡಿಲಿ ಮಾತ್ರ ಹೋಗಕ್ ಹೋಗ್ಬಿಡಿ. ಏನಿಲ್ಲ ಪರವಾಗಿಲ್ಲ, ನೀವು 1 or 2 ಡೇಸ್ ಬಿಟ್ಕೊಂಡು ಹೋದ್ರು ನಿಮ್ಮ ನಂಬರ್ ಪ್ಲೇಟ್ ಶೋರೂಮ್ ಅಲ್ಲೇ ಇರುತ್ತೆ. ಹಾಗೆ ನನ್ಗೆ ಅಲ್ಲಿ ಒಂದು 10 ಮಿನಿಟ್ಸ್ ವೆಯ್ಟ್ ಮಾಡಿ ಮೇಡಮ್ ಅಂತ ಹೇಳಿದ್ರು. ಅವಾಗ ತಾನೇ ಸ್ಟಾಕ್ ಬಂದಿತ್ತು. ಎಲ್ಲಾ ನಂಬರ್ ಪ್ಲೇಟ್ಸ್ ನ ಹುಡುಕಾಡ್ತಾ ಇದ್ರು. ಆಮೇಲೆ ನಾನು ಹೋಗಿ ಕೂಡ ಸ್ವಲ್ಪ ನೋಡ್ದೆ, ನನ್ ನಂಬರ್ ಪ್ಲೇಟ್ ಇದೆಯೋ. ನಾನು ಹಂಗೆ ಅನ್ಕೊಂಡೆ, ಏನಪ್ಪಾ ನನ್ ನಂಬರ್ ಪ್ಲೇಟೇ ಕಾಣಿಸ್ತಾ ಇಲ್ವಲ್ಲ ಯಾವ್ದುನು ಇಲ್ಲಿ ಅಂತ. ಯಾಕಂದ್ರೆ ಸುಮಾರು ಆಗ್ತಾನೆ ಸ್ಟಾಕ್ ಬಂದಿತ್ತು. ಅವಾಗ ತಾನೇ ಎಲ್ಲ ಓಪನ್ ಮಾಡ್ತಾ ಇದ್ರು. ಅದಕ್ಕೋಸ್ಕರ ನೀವೇನಾದ್ರೂ ಹೋಗಂಗಿದ್ರೆ ಸೇಮ್ ಡೇಟ್ಗೆ ಏನು ಹೋಗಕ್ ಹೋಗ್ಬಿಡಿ. ನೆಕ್ಸ್ಟ್ ಡೇ ಆರಾಮಾಗಿ ಹೋಗಿ, ಗಡಿಬಿಡಿ ಯಾವ್ದು ಇರಲ್ಲ, ಆರಾಮಾಗಿ ಹೋಗ್ಬಿಟ್ಟು ನಿಮ್ಮ ನಂಬರ್ ಪ್ಲೇಟ್ ನ ನಿಮ್ಮ ಗಾಡಿಗೆ ಫಿಕ್ಸ್ ಮಾಡ್ಕೋಬಹುದು. ಅದಾದ್ಮೇಲೆ ನನ್ನ ನಂಬರ್ ಪ್ಲೇಟ್ ಸಿಕ್ತು. ಅದಾದ್ಮೇಲೆ ಶೋರೂಮ್ ಅವ್ರು ಹೇಳಿದ್ರು, ಮೇಡಮ್ ನೀವು 350 ರುಪೀಸ್ ಪೇ ಮಾಡ್ಬೇಕಾಗತ್ತೆ ಅಂತ. ನಾನ್ ಅನ್ಕೊಂಡೆ ಮೊದ್ಲೇನೆ ನಂಬರ್ ಪ್ಲೇಟಿಗೆ ನಾನು 553 ರುಪೀಸ್ ಪೇ ಮಾಡಿದೀನಿ, ಇನ್ಯಾಕ್ ಪೇ ಮಾಡ್ಬೇಕು ಅನ್ಕೊಂಡೆ. ಆಮೇಲೆ ಹೇಳಿದ್ರು, ಇದು ನಂಬರ್ ಪ್ಲೇಟ್ಗೆ ಅದು ಮತ್ತೆ ಹೋಲ್ಡ್ ಮಾಡಿ ಹಾಕೋದಿಕ್ಕಾಗಲ್ಲ, ಅದಕ್ಕೊಂದು ಫ್ರೇಮ್ ಟೈಪ್ ಬರುತ್ತೆ ಬ್ಲಾಕ್ ಕಲರ್ ಫ್ರೇಮ್ ಅಲ್ಲಿ, ಆ ಫ್ರೇಮ್ ಅಲ್ಲೇ ಫಿಟ್ ಮಾಡಿಸ್ಬೇಕಾಗುತ್ತೆ, ಅದಕ್ಕೆ ಎಕ್ಸ್ಟ್ರಾ 350 ರುಪೀಸ್ ಆಗುತ್ತೆ ಅಂತ ಹೇಳಿದ್ರು. ಆಯ್ತಂತ ಹೇಳ್ಬಿಟ್ಟು 350 ರುಪೀಸ್ ಪೇ ಮಾಡಿದೆ. ಹಾಗೆ ಫಿಟ್ಟಿಂಗ್ ಚಾರ್ಜಸ್ ಅಂತ ಏನು ತಗೊಂಡಿಲ್ಲ ನನ್ನ ಹತ್ರ. 350 ರುಪೀಸ್ ಪೇ ಮಾಡಿದೆ. ಅವರು ನಂಬರ್ ಪ್ಲೇಟ್ ಎಲ್ಲ ಫಿಕ್ಸ್ ಮಾಡಿ, ಅದು ಫ್ರೇಮ್ ಕೂಡ ಫ್ರೇಮ್ ಅಲ್ಲೇ ಎಲ್ಲ ನಂಬರ್ ಪ್ಲೇಟ್ ಎಲ್ಲ ಫಿಕ್ಸ್ ಮಾಡ್ಬಿಟ್ಟು ಕೊಟ್ರು. ಹಾಗೆ ನೀವ್ ಅನ್ಕೊಂಡಿರ್ತೀರ, ನಾನು ಆನ್ಲೈನ್ ಅಲ್ಲೇ ಪೇಮೆಂಟ್ ಮಾಡಿದೀನಿ, ಇನ್ನೇನು ಶೋರೂಮ್ ಹೋಗೋದು ಅಷ್ಟೇನೆ ನಂಬರ್ ಪ್ಲೇಟ್ ಹಾಕ್ಸ್ಕೊಳ್ಳೋದು ಅಂತಾನೆ ಅನ್ಕೊಂಡಿರ್ತೀರಾ. ಆದ್ರೆ ನೀವು ಶೋರೂಮ್ ಹೋಗೋ ಮುಂಚೆನೆ ಅಮೌಂಟ್ ತಗೊಂಡೋಗಿರಿ. ಯಾಕಂದ್ರೆ ನಿಮ್ಗೆ ಫ್ರೇಮ್ ಚಾರ್ಜಸ್ ಅಂತ ಎಕ್ಸ್ಟ್ರಾ 350 ರುಪೀಸ್ ನನಗೆ ಚಾರ್ಜ್ ಮಾಡಿದ್ರು. ಆದ್ರೆ ಇದು 350 ರುಪೀಸ್ ಎಲ್ಲಾ ಗಾಡಿಗೂ ಅನ್ವಯಿಸುತ್ತೆ ಅಂತ ಹೇಳಕ್ ಆಗಲ್ಲ. ಯಾಕಂದ್ರೆ ಒಂದೊಂದ್ ಶೋರೂಮ್ ಅಲ್ಲಿ ಒಂದೊಂದ್ ಪ್ರೈಸ್ ಇರ್ಬೋದು. ಯಾಕಂದ್ರೆ ಬೇರೆ ಬೇರೆ ಬ್ರಾಂಡ್ಸ್ ಇರೋದ್ರಿಂದ, ಬೇರೆ ಬೇರೆ ಕಂಪನೀಸ್ ಇರೋದ್ರಿಂದ, ನನಗೆ ಸುಜುಕಿ ಆಕ್ಸೆಸ್ ನನ್ನ ಹತ್ರ ಇರೋದು, ಅದರಿಂದ ನನಗೆ 350 ರುಪೀಸ್ ನಾನು ಪೇ ಮಾಡ್ಬಿಟ್ಟು ಫ್ರೇಮ್ ನ ಪರ್ಚೇಸ್ ಮಾಡಿದೆ. ಅದಕ್ಕೋಸ್ಕರ ನಾನು ಈ ವಿಡಿಯೋ ಯಾಕೆ ಮಾಡಿದೆ ಅಂತ ಹೇಳಿದ್ರೆ, ನಿಮ್ಮ ಟೈಮ್ ಸ್ಲಾಟ್ ಬುಕ್ ಆಗಿರುತ್ತೆ, ಇದೇ ಡೇಟು ಇದೇ ಟೈಮ್ ಆಗಿರುತ್ತೆ, ಗಡಿಬಿಡಿಯಲ್ಲಿ ಹೋಗಕ್ ಹೋಗ್ಬೇಡಿ. ಹಾಗೆ ಆಮೇಲೆ
ಇನ್ನೇನಪ್ಪ ನಾನು ಫೋನ್ ಪೇ ಮುಖಾಂತರ ಇಲ್ಲ ಆನ್ಲೈನ್ ಮುಖಾಂತರ ನಾನು ಅವಾಗಲೇ ನಂಬರ್ ಪ್ಲೇಟ್ಗೆ ಅಮೌಂಟ್ ಪೇ ಮಾಡಿದ್ದೀನಿ, ಆದ್ರೆ ಇನ್ನೇನು ಅಲ್ಲೇನು ಕಟ್ಟೋದೇನಿಲ್ಲ ಅಂತ ಹೇಳ್ಬಿಟ್ಟು, ಆದ್ರೆ ಫ್ರೇಮ್ಗೆ ನಿಮ್ಗೆ ಎಕ್ಸ್ಟ್ರಾ ಪೇ ಮಾಡ್ಬೇಕಾಗುತ್ತೆ. ನನ್ನ ಗಾಡಿಗೆ ಫ್ರೇಮ್ಗೆ ನಾನು ಅವರು ಅಮೌಂಟ್ ಪೇ ಮಾಡ್ಕೊಂಡ್ರು 350. ಆದ್ರೆ ಬೇರೆ ಶೋರೂಮ್ಸ್ ಅವ್ರದ್ದು ಯಾವ ತರ ಇದೆ ಅಂತ ನಂಗೆ ಐಡಿಯಾ ಇಲ್ಲ. ಅಲ್ಲಿ ಹೋಗಿ ನೋಡಿ ವಿಚಾರಿಸಿ. ಹಾಗೆ ಗಡಿಬಿಡಿ ಮಾಡ್ಕೊಳಕ್ ಹೋಗ್ಬಿಡಿ, ಯಾಕಂದ್ರೆ ನಿಮ್ಮ ನಂಬರ್ ಪ್ಲೇಟ್ ಎಲ್ಲೂ ಹೋಗೋದಿಲ್ಲ, ನೀವು ಶೋರೂಮ್ ಅಲ್ಲೇ ಇರುತ್ತೆ. ನೀವು ಬುಕ್ ಮಾಡಿರೋಂಥ ಡೇಟು ಟೈಮ್ಗೆ ಹೋಗಿಲ್ಲ ಅಂದ್ರೆ ನೆಕ್ಸ್ಟ್ 1 or 2 ಡೇಸ್ ಬಿಟ್ಕೊಂಡು ಹೋದ್ರು ನೀವು ಫಿಟ್ಮೆಂಟ್ ಮಾಡಿಸ್ಕೋಬಹುದು. ಅದು ಕೂಡ ಫಿಟ್ಟಿಂಗ್ ಚಾರ್ಜಸ್ ಫ್ರೀ ಆಗಿರುತ್ತೆ. ಅದಕ್ಕೋಸ್ಕರ ನಾನು ಇವತ್ತು ಈ ವಿಡಿಯೋನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡೆ, ಯಾಕಂದ್ರೆ ನಿಮ್ಗೂ ಹೆಲ್ಪ್ಫುಲ್ ಆಗ್ಲಿ. ಯಾಕಂದ್ರೆ ಆಫೀಸು ಮನೆ ಅಂತ ಎಲ್ಲಾರು ಅವ್ರವ್ರ ಅರ್ಜೆಂಟ್ ಅಲ್ಲಿ ಅವ್ರವ್ರು ಇರ್ತಾರೆ. ಅದೇ ಟೈಮ್ಗೆ ಹೆಂಗಪ್ಪ ಹೋಗೋದು, ನನ್ನ ಟೈಮ್ ಆದ್ಮೇಲೆ ಏನು, ಆಮೇಲೆ ನಂಬರ್ ಪ್ಲೇಟ್ ಸಿಗುತ್ತೋ ಇಲ್ವೋ, ಗಡಿಬಿಡಿ ಮಾಡ್ಕೊಳಕ್ ಹೋಗ್ಬೇಡಿ. ನಿಮ್ಮ ಟೈಮ್ ಸ್ಲಾಟ್ ಬುಕ್ ಆಗಿರೋಂಥದ್ದು ನೋಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಡೇ ಆರ್ 1 or 2 ಡೇಸ್ ಬಿಟ್ಕೊಂಡಾದ್ರೂ ಹೋಗ್ಬಿಡಿ. ಒಂದ್ಸಲಿ ಹೋಗೋ ಮುಂಚೆ ಶೋರೂಮ್ಗೆ ನಿಮ್ಗೆ ಯಾವ ನಂಬರ್ ಪ್ಲೇಟು ಯಾವ ಶೋರೂಮ್ಗೆ ಅವರು ಫಿಟ್ಮೆಂಟೇಶನ್ ಅಂತ ಹೇಳ್ಬಿಟ್ಟು ಅಡ್ರೆಸ್ ಕೊಟ್ಟಿರ್ತಾರೆ, ಆ ಶೋರೂಮ್ಗೆ ಒಂದ್ಸಲಿ ಬಿಫೋರ್ 1 ಡೇ ಇಲ್ಲಾಂದ್ರೆ ನಿಮ್ಮ ಡೇಟ್ ಯಾವಾಗಿರುತ್ತೋ ಅವತ್ತೊಂದ್ಸಲಿ ಕಾಲ್ ಮಾಡ್ಬಿಟ್ಟು ಈ ನಂಬರ್ ಪ್ಲೇಟ್ ಬಂದಿದ್ಯಾ ಅಂತ ಒಂದ್ಸಲಿ ವಿಚಾರಿಸ್ಕೊಂಡ್ಬಿಟ್ಟು ಹೋಗಿ ಅಂತ. ಆನ್ಲೈನ್ ಮುಖಾಂತರ ನೀವು ಅಪ್ಲೈ ಮಾಡಿರ್ತೀರಲ್ಲ, ಅವಾಗ ನೀವು ಯಾವ ಫೋನ್ ನಂಬರ್ ಕೊಟ್ಟಿರ್ತೀರಾ, ಮೀನ್ಸ್ ಆ ನಂಬರ್ಗೆ ಒಂದು OTP ಬಂದಿರುತ್ತಲ್ಲ, ಅದೇ ಮೊಬೈಲ್ ನ ನೀವು ಅಲ್ಲಿ ತಗೊಂಡೋಗಿ. ಯಾಕಂತ ಹೇಳಿದ್ರೆ ಅಲ್ಲಿ ನಿಮ್ಮ ನಂಬರ್ ಪ್ಲೇಟ್ ಸಿಕ್ಕಿದ ತಕ್ಷಣ ಫ್ರಂಟ್ ಬ್ಯಾಕ್ ನಂಬರ್ ಪ್ಲೇಟ್ ನ ಅವರು ಸ್ಕ್ಯಾನ್ ಮಾಡ್ತಾರೆ. ಸ್ಕ್ಯಾನ್ ಆಗಿದ ತಕ್ಷಣ ನಿಮ್ಮ ಮೊಬೈಲ್ಗೆ ಯಾವ ನಂಬರ್ ಇಂದ ನೀವು ಅಪ್ಲೈ ಮಾಡಿರ್ತೀರ ಅದೇ ಮೊಬೈಲ್ಗೆ ಒಂದು ಮೆಸೇಜ್ ಕೂಡ ಬರುತ್ತೆ. ಆ ಮೆಸೇಜ್ ಏನಪ್ಪಾ ಬರುತ್ತೆ ಅಂತ ಹೇಳಿದ್ರೆ, HSRP ಹ್ಯಾಸ್ ಬಿನ್ ಅಫಿಕ್ಸ್ಡ್ ಸಕ್ಸಸ್ಫುಲಿ ಇನ್ ಯರ್ ವೆಹಿಕಲ್ ನಂಬರ್ ಅಂತ ಹೇಳ್ಬಿಟ್ಟು, ಆಮೇಲೆ ನಿಮ್ಮ ವೆಹಿಕಲ್ ನಂಬರ್ ಆದ್ಮೇಲೆ ನಿಮ್ಮ ಗಾಡಿ ನಂಬರ್ ಬರುತ್ತೆ. ಅಂಡ್ ಡಾಟಾ ಈಸ್ ಆಲ್ಸೋ ಪೋಸ್ಟೆಡ್ ಇನ್ ವಾಹನ್, ಥ್ಯಾಂಕ್ ಯು ಫಾರ್ ಯೂಸಿಂಗ್ ಅಂತ ಹೇಳ್ಬಿಟ್ಟು ಒಂದು ಮೆಸೇಜ್ ಈ ತರ ನಿಮ್ಗೆ ಬರುತ್ತೆ. ಈ ಮೆಸೇಜ್ ಬರೋವರೆಗೂ ವೇಟ್ ಮಾಡಿ. ಯಾಕಂದ್ರೆ ಈ ಮೆಸೇಜ್ ಬಂದ್ರೇನೆ ಅಲ್ಲಿ ನಿಮ್ಮ ಆಮೇಲೆ ಸುಮ್ನೆ ನೀವು ನಂಬರ್ ಪ್ಲೇಟ್ ನ ತಗೊಂಡು ಆಯ್ತಪ್ಪ ನಾನು ಇವಾಗ ಫಿಕ್ಸ್ ಮಾಡಿಸ್ಕೊಂಡಿದ್ದೀನಿ ಅಂತ ಅನ್ಕೋಬಿಡಿ. ಆದ್ರೆ ನಿಮ್ಗೆ ಇದು ಕನ್ಫರ್ಮೇಶನ್ ಮೆಸೇಜ್ ಅಂತಾನು ನಿಮ್ಮ ಮೊಬೈಲ್ಗೆ ಬರಬೇಕು. ಆ ಕನ್ಫರ್ಮೇಶನ್ ಮೆಸೇಜ್ ಬರೋವರೆಗೂ ಅಲ್ಲೇ ವೇಟ್ ಮಾಡಿ. ಮೆಸೇಜ್ ಬಂದಾದ್ಮೇಲೆ ನೀವು ನಂಬರ್ ಪ್ಲೇಟ್ ನ ಹೋಗ್ಬಿಟ್ಟು ಫಿಕ್ಸ್ ಮಾಡಿಸ್ಕೋಬಹುದು. ಆಮೇಲೆ ನಿಮ್ಗೆ ನಂಬರ್ ಪ್ಲೇಟ್ ಹಾಕ್ಸ್ಕೊಳ್ಳುವಾಗ ನಿಮ್ಮ ಮೇಲ್ ಐಡಿ ಕೊಟ್ಟಿರ್ತೀರಲ್ಲ, ಆ ಮೇಲ್ ಐಡಿಗೆ ಒಂದು ಮೇಲ್ ಬಂದಿರುತ್ತೆ. ಮೀನ್ಸ್ ಯಾವಾಗ ಸ್ಲಾಟ್ ಬುಕ್ ಆಗಿದೆ, ಅದ್ರ ನಂಬರು, ಪ್ರತಿಯೊಂದು ಡೀಟೇಲ್ಸ್ ಒಂದು ನಿಮ್ಗೆ ಮೇಲ್ ಬಂದಿರುತ್ತಲ್ವಾ, ಆ ಮೇಲ್ ನ ಅವ್ರಿಗೆ ತೋರಿಸ್ಬೇಕಾಗುತ್ತೆ. ಯಾಕಂದ್ರೆ ನಿಮ್ ಮೇಲ್ ರಿಸೀವ್ ಆಗಿದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು ಒಂದು ಕನ್ಫರ್ಮೇಶನ್ಗೋಸ್ಕರ ಆ ಮೇಲ್ ಕೂಡ ಸೇವ್ ಮಾಡಿ ಇಟ್ಕೊಂಡಿರಿ. ಹೋಗಿದಾಗ ಆ ಮೇಲ್ ಕೂಡ ತೋರಿಸಿ. ಅದಕ್ಕೋಸ್ಕರ ನಾನು ಇವತ್ತು ಈ ವಿಡಿಯೋನ ಮಾಡಿದೆ ಫ್ರೆಂಡ್ಸ್. ಇನ್ನು ನನ್ನ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.